ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂಬೈ ವಿರುದ್ಧದ ಮ್ಯಾಚ್ಗಾಗಿ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ. ಈಗಿರಲಿದೆ ಆರ್ಸಿಬಿಯ ಪ್ಲೇಯಿಂಗ್ 11. ಆರ್ಸಿಬಿ ಮತ್ತು ಎಂಐ ತಂಡದ ಹೆಡ್ ಟು ಹೆಡ್ ಯಾವ ರೀತಿ ಇದೆ, ಅದೇ ರೀತಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಸ್ಟಾರ್ ಆಟಗಾರರು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಐಪಿಎಲ್ 2026ರ 20ನೇ ಮ್ಯಾಚ್ಗಾಗಿ ವಾಂಖೇಡೆ ಸ್ಟೇಡಿಯಂ ಮುಂಬೈನಲ್ಲಿ ನಡೆಯಲಿದೆ. ಮುಂಬೈ ತಂಡ ಮೊದಲ ಮ್ಯಾಚ್ ಗೆದ್ದು ಉಳಿದೆರಡು ಪಂದ್ಯವನ್ನು ಸೋತಿದೆ. ಆರ್ಸಿಬಿ ತಂಡ ಮೊದಲೆರಡು ಮ್ಯಾಚ್ ವಿನ್ ಆಗಿ ಮೂರನೇ ಪಂದ್ಯ ಸೋತಿದೆ. ಇವತ್ತಿನ ಪಂದ್ಯ ನೋಡ್ಬೇಕು ಯಾರು ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಬೆಂಗಳೂರು ವರ್ಸಸ್ ರಾಜಸ್ಥಾನ್ ಪಂದ್ಯದಲ್ಲಿ ಬ್ಯಾಟಿಂಗ್ ಲೈನಪ್ ಸಖತ್ತಾಗಿ ಇತ್ತು. ಹಾಗಾಗಿ ಬೌಲಿಂಗ್ ವಿಭಾಗದಲ್ಲಿ ಚೇಂಜಸ್ ಮಾಡೋ ಚಾನ್ಸಸ್ ಇದೆ. ಜೇಕೊಬ್ ಡಫಿಗೆ ಪ್ಲೇಯಿಂಗ್ 11 ನಲ್ಲಿ ಆಡೋ ಚಾನ್ಸ್ ಕೊಡ್ಬೇಕು. ಹೌದು, ಮೊದಲೆರಡು ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರು. ಹಾಗಾಗಿ ಜೇಕೊಬ್ ಡಫಿ, ಜೋಶ್ ಹ್ಯಾಜ್ಲ್ವುಡ್ ಜೊತೆ ಸೇರಿ ಬೌಲಿಂಗ್ ಮಾಡಿದ್ರೆ ಆರ್ಸಿಬಿ ಸ್ಟ್ರಾಂಗ್ ಆಗಲಿದೆ. ಅಭಿನಂದನ್ ಸಿಂಗ್ ಅವರ ಪೂರ್ ಬೌಲಿಂಗ್ ಪರ್ಫಾರ್ಮೆನ್ಸ್. ಹೌದು, ಇವರ ಜಾಗಕ್ಕೆ ಯಶಿಧರ್ ಅಥವಾ ಮಂಗೇಶ್ ಯಾದವ್ಗೆ ಚಾನ್ಸ್ ಕೊಡ್ಬೇಕು. ಆಗ ಆರ್ಸಿಬಿ ಬೌಲಿಂಗ್ ವಿಭಾಗ ಸ್ಟ್ರಾಂಗ್ ಕಮ್ಬ್ಯಾಕ್ ಆಗುತ್ತೆ. ಟೀಮ್ ಇಂಡಿಯಾದ ಲೆಜೆಂಡ್ ಆಟಗಾರರು ಮುಖಾಮುಖಿ ಆಗಲಿದ್ದಾರೆ. ವಿರಾಟ್ ಅಂಡ್ ರೋಹಿತ್ ಇವತ್ತಿನ ಪಂದ್ಯದಲ್ಲಿ. ಹಾಗೆ ವಿರಾಟ್ ಕೊಹ್ಲಿಗೆ ಬೂಮ್ರಾ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಇರುತ್ತೆ ಇವತ್ತಿನ ಪಂದ್ಯದಲ್ಲಿ. ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಹೈ ಸ್ಕೋರಿಂಗ್ ಆಗೋ ಚಾನ್ಸಸ್ ಇದೆ. ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಹೈ ಸ್ಕೋರಿಂಗ್ ಬಂದ್ಬಿಟ್ಟು 247 ರನ್ ಇದೆ. ಹಾಗೆ ಆರ್ಸಿಬಿ ಮತ್ತು ಎಂಐ ನ ಹೆಡ್ ಟು ಹೆಡ್ ನೋಡೋದಾದ್ರೆ ಟೋಟಲ್ ಆಗಿ 34 ಪಂದ್ಯ ಆಡಿರುವ ಆರ್ಸಿಬಿ ಮತ್ತು ಎಂಐ ತಂಡ. ಆರ್ಸಿಬಿ 15 ಮ್ಯಾಚ್ ವಿನ್ ಆದರೆ ಎಂಐ 19 ಮ್ಯಾಚ್ ವಿನ್ ಆಗಿದೆ. ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ಈ ರೀತಿ ಇರಲಿದೆ. ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪತಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ವೆಂಕಟೇಶ್ ಅಯ್ಯರ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೇಕೊಬ್ ಡಫಿ, ಜೋಶ್ ಹ್ಯಾಜ್ಲ್ವುಡ್. ಹಾಗೆ ಸಬ್ಸ್ಟಿಟ್ಯೂಟ್ ಆಗಿ ಶ್ರೇಯಸ್ ಶರ್ಮಾ ಅವರು ಬಂದ್ರೆ ಬೆಸ್ಟ್ ಇರುತ್ತೆ. ಇದೇ ತರ ಪ್ರತಿಯೊಂದು ಐಪಿಎಲ್ ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.